ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ಪ್ರಸಿದ್ಧ ಕಲಾವಿದರಿಂದ ಪೌರಾಣಿಕ ಯಕ್ಷಗಾನ ಪ್ರಸಂಗಗಳಿಂದ ಆಯ್ದ ವಿಶಿಷ್ಟ ಯಕ್ಷಗಾನ ಪದ್ಯಗಳ ಯಕ್ಷಗಾಯನ ಕಾರ್ಯಕ್ರಮ ಇದೀಗ ಸಂಪನ್ನಗೊಳ್ಳಲಿಕ್ಕಿದೆ. ಭಾಗವತರಾಗಿ ಸಾಲಿಗ್ರಾಮ ಮೇಳದ ಪ್ರಸಿದ್ಧ ಭಾಗವತರಾಗಿರುವ ಶ್ರೀ ಸೃಜನ್ ಗಣೇಶ್ ಹೆಗಡೆ ಗುಂಡುಮನೆಯವರು ಭಾಗವಹಿಸಲಿಕ್ಕಿದ್ದಾರೆ. ಮದ್ದಳೆ ವಾದನದಲ್ಲಿ ರವಿ ಮೋತಿಗುಡ್ಡ ಮಂದರ್ತಿ ಮೇಳದ ಕಲಾವಿದರು ಇವರು ಕಾಣಿಸಿಕೊಳ್ಳಲಿಕ್ಕಿದ್ದಾರೆ. ನಿರೂಪಣೆಯಲ್ಲಿ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಿವಕುಮಾರ ಅಳಗೋಡು. ಆರಂಭದಲ್ಲಿ ಗಜಮುಖದ ಗಣಪತಿಯನ್ನು ಸ್ತುತಿಸುತ್ತಾ ಆ ಬಳಿಕ ವಿದ್ಯಾಧಿದೇವತೆಯಾಗಿರುವ ಶಾರದಾದೇವಿಯನ್ನು ಸ್ತುತಿಸುವಂತಹ ಪದ್ಯದಿಂದ ಕಾರ್ಯಕ್ರಮ ಆರಂಭಗೊಳ್ಳಲಿಕ್ಕಿದೆ. ಭಾಗವತರು ಹಾಗೂ ಮದ್ದಳೆ ವಾದಕರು ಕಾರ್ಯಕ್ರಮವನ್ನು ಆರಂಭಿಸಬೇಕಾಗಿ ಕೇಳಿಕೊಳ್ತೇನೆ. ಶ್ರೀ ಗುರುಗಣಾಧಿಪತಯೇ ನಮಃ. ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಯೇ ಚೈವ ಸರ್ವಕಾರ್ಯಾರ್ಥ ಸಿದ್ಧಯೇ. ಸ್ಫುರಿಸುನಿ ವಾಗ್ದೇವಿ ಎನ್ನುಳು ಸ್ಫುರಿಸುನಿ ವಾಗ್ದೇವಿ ಎನ್ನುಳು ಸರಸ ಸಾಹಿತ್ಯವನು ಸರಸ ಸಾಹಿತ್ಯವನು ಮೇ ವ್ಯಾಕರಣ ಛಂದ ಪ್ರಾಸ ಮುಡಿ ಬಡಿ ಮಟ್ಟು ಗುಟ್ಟುಗಳು ಹಿರಿತನವ ಕೊಡುಮತಿಗೆ ಮಂಗಲವೇರೆದು ಗರ್ವವ ಮುರಿತು ಮಂಗಲವೇರೆದು ಗರ್ಭವ ಮುರಿತು ಗರ್ವವ ಮುರಿದು ತರಳನ ನಿರತ ಪೋಷಿಪುದು ಮಂಗಲವೇರೆದು ಗರ್ವವ ಮುರಿದು ತರಳನ ನಿರತ ಪೋಷಿಪುದು. ಗಣಪತಿಯ ಸ್ತುತಿಯ ಬಳಿಕ ವಾಣಿ ಬ್ರಹ್ಮನ ರಾಣಿ, ವೀಣೆ ಪಿಡಿದಿರುವ ಕಲ್ಯಾಣಿ, ಪುಸ್ತಕ ಪಾಣಿ, ವಿದ್ಯಾಧಿದೇವತೆಯಾದ ಶಾರದೆಯನ್ನು ಸ್ತುತಿಸುವಂತಹ ನನ್ನ ರಚನೆಯ ದೇವಸೇನಾ ಪರಿಣಯ ಪ್ರಸಂಗದ ಪದ್ಯವನ್ನು ಕೇಳಿಸಿಕೊಂಡಿರಿ. ಮುಂದೆ ಒಂದು ಶಿವಸ್ತುತಿಯ ಪದ್ಯ ನಿಮ್ಮ ಮುಂದೆ ಸಂಪನ್ನಗೊಳ್ಳಲಿಕ್ಕಿದೆ. ಮಹೀಂದ್ರ ಮಹಾಭಿಷ ಪ್ರಸಂಗದಲ್ಲಿ ವಿಶಿಷ್ಟವಾಗಿರುವಂತಹ ಪುರಹರ ಶಶಿಧರ ಅನ್ನುವಂತಹ ಪದ್ಯ ಒಂದಿದೆ. ಅದೇ ಬಗೆಯಲ್ಲಿ ಇನ್ನೊಂದು ಪದ್ಯ ರಚಿಸಿಕೊಡಿ ಎನ್ನುವ ಹಾಗೆ ಕಾವ್ಯಶ್ರೀ ಅಜಯರವರು ಕೇಳಿದ ಪ್ರಕಾರ ಒಂದು ಬಿಡಿ ಪದ್ಯವಾಗಿ ರಚಿಸಿದಂತಹ ಪದ್ಯ ಇದು. ಜಯ ಜಯ ಶಂಕರ ಅನ್ನುವಂತಹ ಮಾರವಿ ಏಕ
ಛಂದಸ್ನಲ್ಲಿರುವಂತಹ ಪದ್ಯವನ್ನು ಇದೀಗ ಭಾಗವತರು ಹಾಡಲಿಕ್ಕಿದ್ದಾರೆ. ಜಯ ಜಯ ಶಂಕರ ಜಯ ಕರುಣಾಕರ ಜಯ ಜಗದೀಶ್ವರನೇ, ಜಯ ಜಯ ಶಂಕರ ಜಯ ಕರುಣಾಕರ ಜಯ ಜಗದೀಶ್ವರನೇ, ಜಯ ಗಂಗಾಧರ ಜಯ ಗೌರೀವರ ಜಯ ಶಶಿಶೇಖರನೇ, ಜಯ ಗಂಗಾಧರ ಜಯ ಗೌರೀವರ ಜಯ ಶಶಿಶೇಖರನೇ. ಸುಮನಸ ವಂದ್ಯನೆ ಸುಮಶರದಹನನೆ ಕಮಲಾಕ್ಷನ ಸಖನೇ, ಸುಮನಸ ವಂದ್ಯನೆ ಸುಮಶರದಹನನೆ ಕಮಲಾಕ್ಷನ ಸಖನೇ, ಹಿಮಕರ ಧಾರನೆ ಹಿಮಗಿರಿ ಪಾಲನೆ ಸುಮುಖನ ಪಿತ ಶಿವನೇ, ಹಿಮಕರ ಧಾರನೆ ಹಿಮಗಿರಿ ಪಾಲನೆ ಸುಮುಖನ ಪಿತ ಶಿವನೇ, ಈಶನೆ ಭವ ಭಯ ನಾಶನೆ ರುದ್ರನೆ ಕ್ಲೇಶ ನಿವಾರಕನೇ, ಭವಭಯ ನಾಶನೆ ರುದ್ರನೆ ಕ್ಲೇಶ ನಿವಾರಕನೇ, ದೋಷವನೀವನೆ ದೋಷವಿದೂರನೆ ದಾಸ ಸುಪೂಜಿತನೆ, ದೋಷವನೀವನೆ ದೋಷವಿದೂರನೆ ದಾಸ ಸುಪೂಜಿತನೆ, ಭರ್ಗನೆ ಪಣಿಪತಿ ಭೂಷಣೆ ತ್ರಿನಯನೆ ನಿರ್ಗುಣನೆ, ಅನಘನೆ ಭರ್ಗನೆ ಪಣಿಪತಿ ಭೂಷಣೆ ತ್ರಿನಯನೆ ನಿರ್ಗುಣನೆ, ಅನುವರ ಶೂರನೆ ಮುನಿಗಣ ವಿನುತನೆ ಅನುಪಮ ಸುಂದರನೆ, ಅನುವರ ಶೂರನೆ ಮುನಿಗಣ ವಿನುತನೆ ಅನುಪಮ ಸುಂದರನೆ, ಜಯ ಜಯ ಶಂಕರ ಜಯ ಕರುಣಾಕರ ಜಯ ಜಗದೀಶ್ವರನೇ, ಜಯ ಗಂಗಾಧರ ಜಯ ಗೌರೀವರ ಜಯ ಶಶಿಶೇಖರನೇ, ಜಯ ಗಂಗಾಧರ ಜಯ ಗೌರೀವರ ಜಯ ಶಶಿಶೇಖರನೇ. ಚತುರ್ಮಾತ್ರ ಗಣ ಪ್ರಧಾನವಾದ ಮಾರವಿ ಏಕ ಛಂದಸ್ಸಿನ ಶಿವಸ್ತುತಿಯ ಪದ್ಯವನ್ನು ಬಹಳ ಸೊಗಸಾಗಿ ಪ್ರಸ್ತುತಪಡಿಸಿದ್ದಾರೆ. ಇದೀಗ ಶ್ರೀಕೃಷ್ಣ ಕಾರುಣ್ಯ ಪ್ರಸಂಗದಿಂದ ಆಯ್ಕೆ ಮಾಡಿದಂತಹ ಒಂದು ಭಕ್ತಿರಸದ ಪದ್ಯ. ಶ್ರೀಕೃಷ್ಣನ ದ್ವಾರಾವತಿಯನ್ನು ಕಂಡು ಭಾವುಕವಾಗಿ ಅಲ್ಲಿಯ ಸನ್ನಿವೇಶವನ್ನು ಅನುಭವಿಸುತ್ತಾ ಹಾಡುವಂತಹ ಸನ್ನಿವೇಶದ ಒಂದು ಪದ್ಯ. ಸುಧಾಮ ತನ್ನ ಭಕ್ತಿರಸದ ಭಾವವನ್ನು ತೋರ್ಪಡಿಸಿಕೊಳ್ಳುವ ಸನ್ನಿವೇಶದ ಒಂದು ಪದ್ಯವನ್ನು ಕಾಣಲಿಕ್ಕಿದ್ದೇವೆ. ಸುಮಾರು 22 ಪಾದಗಳ ಎರಕಲ ಕಾಂಬೋದಿ ತ್ರಿವುಡೆ ಛಂದಸ್ನಲ್ಲಿ ರಚಿಸಿರುವಂತಹ ನನ್ನ ರಚನೆಯ ಶ್ರೀಕೃಷ್ಣ ಕಾರುಣ್ಯ ಪ್ರಸಂಗದ ಪದ್ಯ. ಪರಿಕಿಸಿದನು ವಿಪ್ರನು ದ್ವಾರಕೆಯಲ್ಲಿ ಮೆರೆವ ವೈಕುಂಠವನು. ಈ ಪದ್ಯವನ್ನು ಈಗ ಕೇಳೋಣ. ಪರಿಕಿಸಿದನು ವಿಪ್ರನು ಪರಿಕಿಸಿದನು ವಿಪ್ರನು ದ್ವಾರಕೆಯಲಿಗೆ ಮೆರೆವ ವೈಕುಂಠವನು ದ್ವಾರಕೆಯಲಿಗೆ
ನಿಂದಿರೆ ಹರಿಚರಣ ಕೆರಗಲು ಶರಣಗಣ ಸಡಗರದಿಯೇ ನಿಂದಿರೆಗೆ ಸೂರರ ನಾಕವ ಮರೆಸುತ್ತೀರೆ ಹರಿಚರಣ ಕೆರಗಲು ಚರಣ ಕೆರಗಲು ಶರಣಗಣ ಸಡಗರದಿ ನಿಂದಿರೆ ಶರಣಗಣ ಸಡಗರದಿ ಸಡಗರದಿ ನಿಂದಿರೆ ಪಲ್ಲಂಗದೋಳು ಶ್ರೀಲಲನೆಯು ಸ್ವಾಮಿ ಸೇವೆಯೋಳಿರಲು ಶ್ರೀಲಲನೆಯು ಸ್ವಾಮಿ ಸೇವೆಯೋಳಿರಲು ದ್ವಿಜ ವೃಂದವು ನಾಮ ಪಾಡುತ್ತ ಇರಲು ದ್ವಿಜ ವೃಂದವು ನಾಮ ಪಾಡುತ್ತ ಇರಲು ಋಷಿ ಮುನಿಗಳು ಹೋಮ ಕೈಯುತ್ತಲಿರಲು ಋಷಿ ಮುನಿಗಳು ಹೋಮ ಕೈಯುತ್ತಲಿರಲು ಕೀರ್ತನೆಯು ಶೋಭಿಸಲು ಕೀರ್ತನೆಯು ಶೋಭಿಸಲು ಕೀರ್ತನೆಯು ಶೋಭಿಸಲು ಕೀರ್ತನೆಯು ಶೋಭಿಸಲು ಮಾಮನೋಗರ ಕಾಮಪಿತ ಸುತ್ರಾಮ ವಂದಿತ ತಾಮಸಾರಿ ಪ್ರೇಮ ದೇವ್ ನಿಜ ಧಾಮದಲ್ಲಿ ಪುತ ಸೋಮ ಪರೆಯ ಸುಧಾಮ ಚೋದ್ಯತೆ ಮಾಮನೋಗರ ಕಾಮಪಿತ ಸುತ್ರಾಮ ವಂದಿತ ತಾಮಸಾರಿಯು ಪ್ರೇಮ ದೇವ್ ನಿಜ ಧಾಮದಲ್ಲಿ ಪುತ ಸ್ತೋಮ ಪೊರೆಯ ಸುಧಾಮ ಚೋದ್ಯತೆ ಮಾಮನೋಗರ ಮಾಮನೋಗರ ಕಾಮಪಿತ ಸುತ್ರಾಮ ವಂದಿತ ತಾಮಸಾನಿಯು ಪ್ರೇಮದ್ಯು ನಿಜ ತಾಮದಲ್ಲಿ ಭೂತ ಸ್ತೋಮ ಪೊರೆಯ ಸುಧಾಮ ಚೋದ್ಯತಿ ಪರಿಕಿಸಿದನು ವಿಪ್ರನು ದ್ವಾರಕೆಯಲ್ಲಿ ಮೆರೆವ ವೈಕುಂಠವನು ದ್ವಾರಕೆಯಲ್ಲಿ ಮೆರೆವ ವೈಕುಂಠವನು ವಿಪ್ರನು ದ್ವಾರಕೆಯಲ್ಲಿ ಮೆರೆವ ವೈಕುಂಠವನು
ದ್ವಾರಕೆಯಲ್ಲಿ ಮೆರವ ವೈಕುಂಠವನು. ಭಕ್ತಿರಸದ ಪದ್ಯವನ್ನು ಕೇಳಿದ ಬಳಿಕ ಇದೀಗ ಗುರುವಿನ ಮಹಿಮೆಯನ್ನು ಸಾರುವಂತಹ ಒಂದು ವಾರ್ಧಕ ಷಟ್ಪದಿಯ ಪದ್ಯವನ್ನು ಕೇಳಲಿಕ್ಕಿದ್ದೇವೆ. ನನ್ನ ರಚನೆಯ ಯವಕ್ರೀತ ವೃತ್ತ ಅಂತ ಅನ್ನುವಂತಹ ಪ್ರಸಂಗದ ಒಂದು ಪದ್ಯ. ಗುರುವಿನ ಅನುಗ್ರಹ ಇಲ್ಲದೆ ವಿದ್ಯೆಯನ್ನು ಪಡೆದುಕೊಂಡರೆ ಅದು ಅಹಂಕಾರಕ್ಕೆ ಕಾರಣವಾಗುತ್ತದೆ ಅನ್ನುವಂತಹ ಒಂದು ಸುಂದರವಾದ ಆಶಯವನ್ನು ಹೊಂದಿರುವಂತಹ ಪ್ರಸಂಗ ಇದು. ಈ ಪ್ರಸಂಗದಿಂದ ಆಯ್ಕೆ ಮಾಡಿದಂತಹ ಒಂದು ಪದ್ಯ ವಾರ್ಧಕ ಷಟ್ಪದಿ. ಈ ಪದ್ಯವನ್ನು ಇದೀಗ ಕೇಳೋಣ. ಗುರುವಿನಿಂದಾರುಣಿಗೆ ವೇದಶಾಸ್ತ್ರಗಳೊಲಿಯೇ, ಗುರುವಿನಿಂದಾರುಣಿಗೆ ವೇದಶಾಸ್ತ್ರಗಳು ಒಲಿಯೇ, ಗುರುವಿನಿಂದುಪಮನ್ಯು ಸುಜ್ಞಾನಿ ಎನಿಸಿದನು. ಗುರುವಿನಿಂದುಪಮನ್ಯು ಸುಜ್ಞಾನಿ ಎನಿಸಿದನು. ಗುರುವಿನಿಯು ವೇದತ ಮೇಧಾವಿಯಾಗಿಗನು, ಗುರುವಿನಿಯು ಜಗದೇಳ್ಗೆಯೋ, ಗುರುವಿನಿಯು ವೇದತ ಮೇಧಾವಿಯಾಗಿಗನು, ಗುರುವಿನಿಯು ಜಗದ್ಯೇಳ್ಗೆಯೋ. ಗುರುವಿನಿಂದ ಮರೇಂದ್ರ ಸುರಪುರದಿ ಸುಸ್ಥಿರನು, ಗುರುವಿನಿಂದ ಮರೇಂದ್ರ ಸುರಪುರದಿ ಸುಸ್ಥಿರನು, ಗುರುವಿನಿಂದ ಜನು ಹರಿರುದ್ರಾದ್ಯ ರತಿ ಬಲರೋ, ಗುರುವಿನಿಂದ ಜನು ಹರಿ ರುದ್ರಾದ್ಯ ಅತಿ ಬಲರೋ, ಗುರುವಿನಿಂದ ಅಖಿಲ ಸಂಪದವು ಯಶ ಕೀರ್ತಿ ಇಹ ಪರ ಪುಣ್ಯ ಸಂಪ್ರಾಪ್ತಿಯೋಗ, ಗುರುವಿನಿಂದ ಅಖಿಲ ಸಂಪದವು ಯಶ ಕೀರ್ತಿ ಇಹ ಪರ ಪುಣ್ಯ ಸಂಪ್ರಾಪ್ತಿಯೋಗ. ಇಲ್ಲಿವರೆಗೆ ಸ್ತುತಿ ಪದ್ಯಗಳ ಪ್ರಸ್ತುತಿಯನ್ನು ಕೇಳಿಸಿಕೊಂಡ್ವಿ. ಇನ್ನು ಮುಂದೆ ಶೃಂಗಾರ ರಸದ ಕೆಲವು ವಿಶಿಷ್ಟ ಮಟ್ಟುಗಳ ಪದ್ಯಗಳನ್ನು ಕೇಳಿಸಿಕೊಳ್ಳಿಕ್ಕಿದ್ದೇವೆ. ಕನ್ನಡ ಸಾಹಿತ್ಯದ ಕವಿ ನೇಮಿಚಂದ್ರ ಒಂದು ಮಾತನ್ನು ಹೇಳ್ತಾನೆ, ಸ್ತ್ರೀ ರೂಪಮೇ ರೂಪಂ ಶೃಂಗಾರಮೇ ರಸಂ ಅನ್ನುವ ಹಾಗೆ. ಶೃಂಗಾರ ರಸ ಎಲ್ಲ ರಸಗಳಿಗಿಂತ ಉತ್ತುಂಗ ಶಿಖರವನ್ನೇರುವಂತಹ ರಸ ಅನ್ನುವ ಹಾಗೆ ವಿದ್ವಾಂಸರು ಅಭಿಪ್ರಾಯವನ್ನು ಪಡ್ತಾರೆ. ಅಂತಹ ಶೃಂಗಾರ ರಸಕ್ಕೆ ನಾವೀಗ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. 25 ಪಾದಗಳ ಗೌಳಿಪಂತು ಏಕ ಅನ್ನುವಂತಹ ಛಂದಸ್ನಲ್ಲಿ ರಚಿಸಿರುವಂತಹ ಪದ್ಯದ ಈಗ ಪ್ರಸ್ತುತಿ ಕೇಳಲಿಕ್ಕಿದ್ದೇವೆ. ಪಾರ್ಥಿಸುಬ್ಬ ಕವಿ ತನ್ನ ಉಂಗುರ ಸಂಧಿ ಎನ್ನುವ ಪ್ರಸಂಗದಲ್ಲಿ ಮಾತಾಡಬಾರದೇನೆ ಸೀತಾದೇವಿ ಅನ್ನುವಂತಹ ಒಂದು ಪದ್ಯವನ್ನು ರಚಿಸಿದ್ದಾನೆ. ಅದು ಅತ್ಯಂತ ಕ್ಲಿಷ್ಟವಾದಂತಹ ಪದ್ಯ ಕೂಡ. ಈ ಛಂದಸ್ನಲ್ಲಿ ಪದ್ಯವನ್ನು ರಚಿಸುವುದು ಎಷ್ಟು ಕಷ್ಟವೋ ಅದನ್ನು ಹಾಡುವುದು ಅದಕ್ಕಿಂತ ಕಷ್ಟ. ಯಾಕಂತಂದರೆ ಅಂಶಗಣ, ಮಾತ್ರಾಗಣ, ಹೀಗೆ ಎರಡೆರಡು ರೀತಿಯಾದಂತಹ ಗಣಗಳು ಮೇಲೆ ಮೇಲೆ ಕಾಣಿಸಿಕೊಳ್ಳುವಂತಹ ಪದ್ಯಬಂಧ ಇದು. 25 ಪಾದಗಳ ಪದ್ಯಬಂಧ. ಈ ಬಂಧದಲ್ಲಿ ರಚಿಸಿರುವಂತಹ ಯವಕ್ರೀತ ವೃತ್ತ ಅಂತ ಅನ್ನುವಂತಹ ಪ್ರಸಂಗದಲ್ಲಿ ಯವಕ್ರೀತನು ಕಾಮಮೋಹಿತನಾಗಿ ಮಾಯಾ ಶೃಂಖಲೆಯನ್ನು ಕಂಡಾಗ ವರ್ಣಿಸುವಂತಹ ಪದ್ಯ ಇದು. ಇದನ್ನು ಇದೀಗ ಕೇಳೋಣ. ಬಂದೆಯ ಚೆಲುವೆ ನೀನೋ
ಕದಿಕುತ ಬಂದೆಯ ಚೆಲುವೆ ನೀನು ಬಂದೆಯ 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 ಚೆಲುವೆ ನೀನು ಪಂಚಾಸ್ತ್ರದಿ ಪಂಚಾಸ್ತ್ರದಿ ನೊಂದು ನ ಬೆಂದೆಯೇನೋ ಪಂಚಾಸ್ತ್ರದಿ ನೊಂದು ಬೆಂದೆಯೇನೋ ಆ ಸುಂದರಾಂಗಿ ಸುಪ್ರಭಾಂಗಿ ನಿಂದುದೇನೆ ಮಾರೆ ಜಾಣೆಯ ಸುಂದರಾಂಗಿ ಸುಪ್ರಭಾಂಗಿ ನಿಂದುದೇನೆ ಮಾರೆ ಜಾಣೆ ಇಂದು ನಿಪಾನನೆ ಹೊಂದೆಯಾತನೆ ಚಂದದಿ ತೋಳಿನ ಬಂಧನ ಒದಗಿಸೋ ಇಂದು ನಿಪಾನನೆ ಹೊಂದಿಗೆಯಾತನೆ ಚಂದದಿ ತೋಳಿನ ಬಂಧನ ಒದಗಿಸೋ ಚಂದದಿ ತೋಳಿನ ಬಂಧನ ಒದಗಿಸೋ ಬಂದೆಯ ಚೆಲುವೆ ನೀನು ಕಾಮನೆನ್ನ ತನುವ ನೋಡಿ ಕಾಮನ್ ಎನ್ನ ತನುವ ನೋಡಿ ಸಾಮದಿಂದ ಶರವ ಪೂಡೆ ಸಾಮದಿಂದ ಶರವ ಪೂಡೆ ಬಾಮೆ ನಿನ್ನ ನೆನಪು ಮಾಡಿ ಬಾಮೆ ನಿನ್ನ ನೆನಪು ಮಾಡಿ ಪ್ರೇಮ ಪಾಶವಿತ್ತ ಸೋತೆನು ಪ್ರೇಮ ಪಾಶವಿತ್ತ ಸೋತೆನು ತನ್ನವರನೆಲ್ಲ ಭೂಮಿಗಟ್ಟಿ ಕಾರ್ಯ ಕೈವನು ತನ್ನವರನೆಲ್ಲ ಭೂಮಿಗಟ್ಟಿ ಕಾರ್ಯ ಕೈವನು ಸಖನೆಣಿಕೆಯಂತೆ ಸೋಮ ಶೀತಕರವ ಇವನು ಸಖನೆಣಿಕೆಯಂತೆ ಸೋಮ ಶೀತಕರವ ಇವನು ವಿರಹಾಗ್ನಿ ತಾಳೆ ವಿರಹಾಗ್ನಿ ತಾಳೆ ಕೋಮಲಾಂಗಿ ಭೋಗಿಸೆನ್ನನು ವಿರಹಾಗ್ನಿ ತಾಳೆ ಕೋಮಲಾಂಗಿ ಭೋಗಿಸೆನ್ನನು ನಿನಗಾಗಿ ಸ್ವರ್ಗಧಾಮವನ್ನೇ ತರಲು ಹೋಪೆನು ನಿನಗಾಗಿ ಸ್ವರ್ಗಧಾಮವನ್ನೇ ತರಲು ಹೋಪೆನು ಮಾತನ್ನು ಮೀರೆನು ಮಾತನ್ನು ಮೀರೆನು ಸಾಮರ್ಥ್ಯದಿ ಸುತ್ತಾಮನ ಬರಿಸಿಯ ಸಾಮಜ ಕಾಮಿನಿ ಕೇಳೆಲೆ ಕ್ಷೇಮದಿ ರಮಿಸಲು ಬಾರೆಲೆ ತಾಮಸಗೊಳ್ಳದೆ ಸೇರೆಲೆ ನೀ ಮನ್ನ ಮಾಡಲು ನಾಮುತ ಗೊಂಬೆನು ತವರ ಸಾನನೆ ಪಾಮದನಾಗನೆ ನಿಮನ ಮಾಡಲು ನಮುತ ಗೊಂಬೆನು ತಮರ ಸಾನನೆ ಮಮದನಾಂಗನೆ ನಿಮನ ಮಾಡಲು ನಾಮದ ಗೊಂಬೆನು ತಾಮರ ಸಾನನೆ ಮಮದನಾಂಗನೆ ನಿಮನ
ಬಂದೆಯ ಚೆಲುವೆ ನೀನು ಪಂಚಾಸ್ತ್ರದಿ ನೊಂದು ನಾ ಬೆಂದಿಯೇನು ಪಂಚಾಸ್ತ್ರದಿ ನೊಂದು ನಾ ಬೆಂದೇನು ಬಂದೆಯ ಚೆಲುವೆ ನೀನು ಪಂಚಾಸ್ತ್ರದಿ ನೊಂದು ನಾ ಬೆಂದಿಯೇನು ನೊಂದು ನಾ ಬೆಂದಿಯೇನು. ಗೌಳಿ ಪಂತು ಏಕ ಛಂದಸ್ಸಿನ ಬಹಳ ಸುಂದರವಾದ ಪ್ರಸ್ತುತಿಯನ್ನು ನೀವೀಗಾಗಲೇ ಕೇಳಿದ್ದೀರಿ. ಈಗಾಗಲೇ ಆಡಿದ ಹಾಗೆ ಪಾರ್ಥಿಸುಬ್ಬ ಕವಿಯ ಬಳಿಕ ಈ ಬಂಧವನ್ನು ವಿಶೇಷವಾಗಿ ಬೇರೆ ಕವಿಗಳು ಬಳಸಿದಂತೆ ಕಾಣಿಸುವುದಿಲ್ಲ. ಬಹಳ ವಿರಳವಾಗಿ ಬಳಕೆಯಾದಂತಹ ಛಂದಸ್ಸು ಈ ಗೌಳಿ ಪಂತು ಏಕ. ಅಂಶಗಣ ಮಾತ್ರಾಗಣದಲ್ಲಿ ಸಾಗುವಂತಹ ಈ ಬಂಧವನ್ನು ಹಾಡುವುದು ಅಷ್ಟು ಸುಲಭದ ವಿಷಯ ಅಲ್ಲ. ಆದರೆ ಸೃಜನ್ ಗಣೇಶ್ ಹೆಗಡೆ ಅವರು ಕೇವಲ ಭಾಗವತರಷ್ಟೇ ಅಲ್ಲ, ಅವರು ಸಾಹಿತ್ಯವನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವಂತಹ ಒಬ್ಬರು ವಿದ್ವಾಂಸರು ಕೂಡ. ಹಾಗಾಗಿ ಆ ನೆಲೆಯಲ್ಲಿ ಸಾಹಿತ್ಯವನ್ನು ಬಿಡಿಸಿ ಬಿಡಿಸಿ ಹಾಡಿದ್ದಾರೆ. ಅಷ್ಟೇ ಸುಂದರವಾಗಿ ಸಾಹಿತ್ಯಕ್ಕೆ ತಕ್ಕ ಹಾಗೆ ರವಿ ಮೋತಿಗುಡ್ಡ ಅವರು ಮದ್ದಳೆ ವಾದನವನ್ನು ತಮ್ಮ ಮುಂದೆ ಇರಿಸಿದ್ದಾರೆ. ಈ ಪ್ರಸ್ತುತಿಯ ಬಳಿಕ ಮುಂದೆ ಇನ್ನೊಂದು ಶೃಂಗಾರ ರಸದ ಪದ್ಯವನ್ನು ಕೇಳಿಸಿಕೊಳ್ಳಿಕ್ಕಿದ್ದೇವೆ. ಶಂಕರಾಭರಣ ತ್ರಿವುಡೆ ಛಂದಸ್ನಲ್ಲಿ ರಚಿಸಿರುವಂತಹ ಚದುರ ನಾ ಸುಮ ಭೃಂಗ ನೀನಹೆ ಅನ್ನುವಂತಹ ಪದ್ಯವನ್ನು ತ್ರಿವುಡೆ ತಾಳದಲ್ಲಿ ಇದೀಗ ಹಾಡಲಿಕ್ಕಿದ್ದಾರೆ. ಚದುರ ನಾ ಸುಮ ಭೃಂಗ ನೀನಗೆ ಚದುರ ನಾ ಸುಮ ಚದುರ ನಾ ಸುಮ ಭೃಂಗನೀನ 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 ಮಧುರ ರಸವನು ಹೀರುವ ಮಧುರ ರಸವನು ಮಧುರ ರಸವನು ಹೀರುವ ಮದುವೆಯಾಗುತ್ತ
ಮದುವೆಯಾಗುತ್ತ ಮದನ ಕೇಳಿಯೊಳೊದಗು ದಯದೇಗ ಮದುವೆಯಾಗುತ್ತ ಮದನ ಕೇಳಿಯೊಳ್ ಒದಗು ದಯದೇ ಒದಗು ದಯದೇ ಮದುವೆಯಾಗುತ್ತ ಮದನ ಕೇಳಿಯೋಳ್ ಒದಗೋ ದಯದೇ ಇದೀಗ ಇನ್ನೊಂದು ಶೃಂಗಾರ ರಸದ ಪದ್ಯವನ್ನು ಕೇಳಲಿಕ್ಕಿದ್ದೇವೆ. ನನ್ನ ರಚನೆಯ ದೇವಸೇನಾಪರಣೆಯ ಪ್ರಸಂಗದಲ್ಲಿ ಅಗ್ನಿ ಸ್ವಾಹಾದೇವಿಯನ್ನು ಕಂಡು ಶೃಂಗಾರಭರಿತನಾಗಿ ಆಡುವಂತಹ ಮಾತಿನ ಪದ್ಯ ಇದು. ಕಾಪಿ ಏಕ ಪ್ರಭೇದ ಅನ್ನುವಂತಹ ಛಂದಸ್ನಲ್ಲಿ ರಚನೆಯಾಗಿರುವಂತಹ ಪದ್ಯ. ಚಾರುಚಂದ್ರಿಕೆ ಕೀರಭಾಷಿಣಿ ವಾರಿಜಾಂಬಕಿಯೇ ಅನ್ನುವಂತಹ ಪದ್ಯ. ಮುದ್ದಣ ಕವಿಯ ರತ್ನಾವತಿ ಕಲ್ಯಾಣ ಪ್ರಸಂಗದಲ್ಲಿ ಏನನುಸುರಲಿ ಮಾನಿನೀಯ ಅನ್ನುವಂತಹ ಒಂದು ಪದ್ಯ ಇದೆಯಲ್ಲ, ಅದೇ ಬಂಧದಲ್ಲಿ ರಚನೆ ಮಾಡಿರುವಂತಹದ್ದು. ಈ ಪದ್ಯವನ್ನ ಇದೀಗ ಕೇಳೋಣ. ಚಾರುಚಂದ್ರಿಕೆ ಕೀರಭಾಷಿಣಿ ವಾರಿಜಾಂಬಕಿಯೇ ತತ್ತೋಂ ತದಿ ಕುತಕತೈ ದಯದಿನದಿತ್ತೋಂ ತದಿ ಕುತಾದಿ ತರ್ಕಡ ತತ್ತೋಂ ತದಿ ಕುತಕತೈಯ ತೈಯದಿನ ತಿತ್ತೋಂ ತದಿ ಕುತಾದಿ ಚಾರುಚಂದ್ರಿಕೆ ಕೀರಭಾಷಿಣಿ ವಾರಿಜಾಂಬಕಿಯೇ ಚಾರುಚಂದ್ರಿಕೆ ಕೀರಭಾಷಿಣಿ ವಾರಿಜಾಂಬಕಿಯೇ ನೀ ದಯೆದೋರಿ ಬಂದೆಯ ಸುಖಿಸಲೆನ್ನನು ಮಾರನರಗಿಣಿಯೇ ನೀ ದಯೆದೋರಿ ಬಂದೆಯ ಸುಖಿಸಲೆನ್ನನು ಮಾರನರಗಿಣಿಯೇ ಶೋಭಿಪ ನೀರಜಾನನೆ ನಿನ್ನ ಕಾಣುತ್ತ ಸಾರಸವು ನಲಿಯೇ ಶೋಭಿಪ ನೀರಜಾನನೆ ನಿನ್ನ ಕಾಣುತ್ತ ಸಾರಸವು ನಲಿಯೇ ವರ ಶೃಂಗಾರೆ ನಿನ್ನಯ ನಡಿಗೆ ಗಾಮದ ವಾರಣವು ಸರಿಯೇ ವರ ಶೃಂಗಾರೆ ನಿನ್ನಯ ನಡಿಗೆ ಗಾಮದ ವಾರಣವು ಸರಿಯೇ ಪುಷ್ಪ ಶರೀರೆ ನೀ ಕುಣಿದಾಡೆ ಹರಿಣ ಮಯೂರಗಳು ಕುಣಿಯೇ ಪುಷ್ಪ ಶರೀರೆ ನೀ ಕುಣಿದಾಡೆ ಹರಿಣ ಮಯೂರಗಳು ಕುಣಿಯೇ ಪುಷ್ಪ ಶರೀರೆ ನೀ ಕುಣಿದಾಡೆ ಹರಿಣ ಮಯೂರಗಳು ಕುಣಿಯೇ ಬಾರಿ ಬಳಲಿಸಬೇಡ ತಲ್ಪವನೇರಿ ಮನುಮತ ಕೇಳಿಯೊ ರಸವಾರಿತಿಯ ಹೀರುತ್ತ ಮುದದಿ ವಿಹಾರಗೈಯುವ ಬಾರೆ ಬಾಬಾ ಭಾರಿ ಬಳಲಿಸಬೇಡ ತಲ್ಪವನೇರಿ ಮನುಮತ ಕೇಳಿಯೊಳು ರಸವಾರಿತಿಯ ಹೀರುತ್ತ ಮುದದಿ ವಿಹಾರಗೈಯುವ ಬಾರೆ
ಬಾಬಾ ಬಹಳ ಸೊಗಸಾಗಿ ಪ್ರಸ್ತುತಪಡಿಸಿದ್ದಾರೆ. ಮುಂದೆ ನನ್ನ ರಚನೆಯ ಶ್ರೀ ವಿಷ್ಣುಮಾಯ ಮಾಹಾತ್ಮ್ಯಂ ಅನ್ನುವ ಪ್ರಸಂಗದಿಂದ ಆಯ್ದ ಒಂದು ಶೃಂಗಾರ ರಸದ ಪದ್ಯ. ಭೃಗಾಸುರ ಅನ್ನುವಂತಹ ಒಬ್ಬ ವ್ಯಕ್ತಿ ಕೂಲಿವಾಕಳನ್ನು ಕಂಡಾಗ ಶೃಂಗಾರಭರಿತನಾಗಿ ಆಡುವಂತಹ ಪದ್ಯ. ತೋಡಿ ಅಷ್ಟ ಛಂದಸ್ನಲ್ಲಿ ರಚಿಸಿರುವಂತಹ ಕಂಡನು ಭೃಗನು ಕಂಡನು ಅನ್ನುವಂತಹ ಪದ್ಯವನ್ನು ಇದೀಗ ಕೇಳೋಣ. ಕಂಡನು ಭೃಗನು ಕಂಡನು ಕಂಡನು ಭೃಗನು ಕಂಡನು 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 ಭೃಗನು ಕಂಡನು ಕಂಡನು ಸೌಂದರ್ಯ ನಿಧಿ ನಿಂದುದನ್ನು ಕಂಡನು ಸೌಂದರ್ಯ ನಿಧಿ ನಿಂದುದನ್ನು ತುಂಡು ಕುಚಾಂಗನೆ ಕೋಮಲೆಯನ್ನು ತುಂಡು ಕುಚಾಂಗನೆ ಕೋಮಲೆಯನ್ನು ಕಂಡನು ಸೌಂದರ್ಯ ನಿಧಿ ನಿಂದುದನ್ನು ತುಂಡು ಕುಚಾಂಗನೆ ಕೋಮಲೆಯನ್ನು ತುಂಡು ಕುಚಾಂಗನೆ ಕೋಮಲೆಯನ್ನು ಕಂಡನು ಭೃಗನು ಕಂಡನು ರಸಿಕರ ಸೆಳೆಯುವ ಸೌಂದರ್ಯ ರಸಿಕರ ಸೆಳೆಯುವ ಶಶಿವದನೆಯನು ರಸಿಕರ ಸೆಳೆಯುವ ಶಶಿವದನೆಯನು ಬಿಸಜಗಂಧಿನಿ ಕಾಮಲತೆಯಂಥವಳನು ರಸಿಕರ ಸೆಳೆಯುವ ಶಶಿವದನೆಯನು ಬಿಸಜಗಂಧಿನಿ ಕಾಮಲತೆಯಂಥವಳನು ಬಿಸಜಗಂಧಿನಿ ಕಾಮಲತೆಯಂಥವಳನು ಪೊಸೆಯುವನಾಂಗಿ ವಿಲಾಸಿನಿಯನ್ನು ಪೊಸೆಯುವನಾಂಗಿ ವಿಲಾಸಿನಿಯನ್ನು ರಸೆಯೋಳಿಲ್ಲದ ಕಡು ಚೆಲ್ವಿಕೆಯನ್ನು ರಸೆಯೋಳಿಲ್ಲದ ಕಡು ಚೆಲ್ವಿಕೆಯನ್ನು ರಸಿಕರ ಸೆಳೆಯುವ ಶಶಿವದನೆಯನ್ನು ಬಿಸಜಗಂಧಿನಿ ಕಾಮಲತೆಯಂಥವಳನು ರಸೆಯುವನಾಂಗಿ ವಿಲಾಸಿನಿಯನ್ನು ರಸೆಯೋಳಿಲ್ಲದ ಕಡು ಚೆಲ್ವಿಕೆಯನ್ನು ರಸೆಯೋಳಿಲ್ಲದ ಕಡು ಚೆಲ್ವಿಕೆಯನ್ನು ಕಂಡನು ಕಂಡನು
ಕಂಡನು. ಶೃಂಗಾರ ರಸದ ಪದ್ಯಗಳು ಇಲ್ಲಿಗೆ ಮುಕ್ತಾಯವಾಗುತ್ತಾ ಇದೆ. ನನ್ನ ರಚನೆಯ ಶ್ರೀಕೃಷ್ಣ ಕಾರುಣ್ಯ ಪ್ರಸಂಗದಲ್ಲಿ ಗೆಳೆಯನನ್ನು ಕಂಡ ಕೃಷ್ಣ ಆಡುವಂತಹ ಮಾತು ಹೀಗಿದೆ. ಬೇಗಡೆ ಏಕ ಪ್ರಭೇದ ಅನ್ನುವ ಛಂದಸ್ನಲ್ಲಿ ರಚನೆಯಾಗಿರುವಂತಹ ಪದ್ಯ. ಗೆಳೆಯ ನಿನಗೊಲಿದಿಹುದು ಎನ್ನಯ್ಯ ಹೃದಯ. ಈ ಪದ್ಯವನ್ನು ಈಗ ಕೇಳೋಣ. ಗೆಳೆಯ ನಿನಗೊಲಿದಿಹುದೆನ್ನಯ ಹೃದಯ ಗೆಳೆಯ ಗೆಳೆಯ ನಿನಗೊಲಿದಿಹುದೆನ್ನಯ ಹೃದಯ ನಿನಗೊಲಿದಿಹುದೆನ್ನಯ ಹೃದಯ. ಎಳೆತನದಲೆ ನಾಸಲೆ ತಿಳಿದಿಗೆ ತವ ಎಳೆತನದಲೆ ನಾಸಲೆ ತಿಳಿದಿಗೆ ತವ ತವ ಮಲವಿರಗಿತ ಮನದೊಳಗೊರಗಿನ ಗುಣ ತವ ಮಲವಿರಗಿತ ಮನದೊಳಗೊರಗಿನ ಗುಣ. ಎಳೆತನದಲೆ ನಾಸಲೆ ತಿಳಿದಿಯ ತವ ಮಲವಿರಗಿತ ಮನದೊಳಗೊರಗಿನ ಗುಣ. ಗೆಳೆಯ ಯಕ್ಷಗಾಯನ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ನಾವು ಪಾದಾರ್ಪಣೆ ಮಾಡುತ್ತಾ ಇದ್ದೇವೆ. ಇದೀಗ ನನ್ನ ರಚನೆಯ ದಂಡಕ ದಮನ ಪ್ರಸಂಗದಲ್ಲಿ ಕಣಿ ಹೇಳುವ ಕೊರವಂಜಿಯ ಒಂದು ಪದ್ಯ ಬಹಳ ವಿಶಿಷ್ಟವಾದದ್ದು. ಧಾರೇಶ್ವರರ ಕಂಠಸಿರಿಯಲ್ಲಿ ಶೂದ್ರ ತಪಸ್ವಿ ಪ್ರಸಂಗದ ಪದ್ಯವನ್ನು ನಾವೆಲ್ಲ ಕೇಳಿಸಿಕೊಂಡು ಬಂದವರು. ಈಗ ಅದೇ ರೀತಿಯ ಪದ್ಯವೊಂದನ್ನು ಕೇಳಿಸಿಕೊಳ್ಳಿಕ್ಕಿದ್ದೇವೆ. ಪೂರ್ವಿ ಅಷ್ಟ ಅನ್ನುವ ಛಂದಸ್ನಲ್ಲಿ ರಚಿಸಿರುವಂತಹ ಕಣಿ ಹೇಳ ಬಂದೆ ನಣ್ಣ ಅನ್ನುವಂತಹ ಪದ್ಯವನ್ನು ಇದೀಗ ಕೇಳೋಣ. ಕಣಿಯ ಪೇಳ ಬಂದೆ ನನ್ನ ಕಣಿಯ ಕೇಳಿರೆ ನೀವು ಮುನಿಸು ಬಿಟ್ಟು ಮನವ ಕೊಟ್ಟು ಕಣಿಯ ಕೇಳಿರಿ. ನೀವು ಮುನಿಸು ಬಿಟ್ಟು ಮನವ ಕೊಟ್ಟು ಕಣಿಯ ಕೇಳಿರಿ. ಅರಸ ನಿಮ್ಮ ಮನದಿ ಕಾಮ ಜ್ವರವು ಹೆಚ್ಚಿದೆ. ಅರಸ ನಿಮ್ಮ ಮನದಿ ಕಾಮ ಜ್ವರವು ಹೆಚ್ಚಿದೆ. ಸತಿಯರಿರಲು ಸ್ಮರಣ ಶರಕ್ಕೆ ಪಾಡಿ ಬರಿದೆ ಬೆಚ್ಚಿದೆ. ಸತಿಯರಿರಲು ಸ್ಮರಣ ಶರಕ್ಕೆ ಬಾಡಿ ಬರಿದೆ ಬೆಚ್ಚಿದೆ. ಬಾಡಿ ಬರಿದೆ ಬೆಚ್ಚಿದೆ. ಬಾಡಿ ಬರಿದೆ ಬೆಚ್ಚಿದೆ. ಪುರವ ಪೊರೆವ ಪರಿಯ ಮರೆತು ಸ್ಮರಿಸುತ್ತಿಲ್ಲವೇ. ಪುರವ ಪೊರೆವ ಪರಿಯ ಮರೆತು ಸ್ಮರಿಸುತ್ತಿಲ್ಲವೇ. ಸುಖವ ಸುರಿಯಲೆಂದೆ ಕಾಯುತ್ತಿರುವೆ ಸರಿದಲ್ಲವೇ. ಸುಖವ ಸುರಿಯಲೆಂದೆ ಕಾಯುತ್ತಿರುವೆ ಸರಿದಲ್ಲವೇ. ಸರಿದಲ್ಲವೇ ಸರಿ ಇದಲ್ಲವೇ ಸರಿ ಇದಲ್ಲವೇ. ಇದುವರೆಗೆ ಪ್ರಸಿದ್ಧ ಕಲಾವಿದರಿಂದ ವಿಶಿಷ್ಟ ಪದ್ಯಗಳ ಯಕ್ಷಗಾಯನ ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿದ್ದೀರಿ. ತಮಗೆಲ್ಲರಿಗೂ ಕೂಡ ವಿಶೇಷವಾದಂತಹ ಕೃತಜ್ಞತೆಗಳು. ಇದೀಗ ಕಾರ್ಯಕ್ರಮದ ಕೊನೆಯ ಭಾಗವಾಗಿ
ಮಂಗಲ ಪದ್ಯವನ್ನು ಹಾಡಬೇಕಾಗಿ ಹಿಮ್ಮೇಳದವರಲ್ಲಿ ವಿನಂತಿಸಿಕೊಳ್ತೇನೆ. ಮಂಗಲ ಜಗದೋದ್ಧಾರನಿಗೆ ಜಗದಂಗಳದೊಳುತ್ತಾ ಕುಣಿಸುವಗೆ ಮಂಗಲ ಜಗದೋದ್ಧಾರನಿಗೆ ಜಗದಂಗಳದೊಳುತ್ತಾ ಕುಣಿಸುವಗೆ ಜಗದಂಗಳದೊಳುತ್ತಾ ಕುಣಿಸುವಗೆ ರೋಗ ರುಜಿನಗಳ ಕಳೆಬವಗೆ ಅನುರಾಗದಿ ಸಂತತಿ ಕರುಣಿಪಗೆ ರೋಗ ರುಜಿನಗಳ ಕಳೆಬವಗೆ ಅನುರಾಗದಿ ಸಂತತಿ ಕರುಣಿಪಗೆ ನಾಗಾಭರಣ ಕುಮಾರನಿಗೆ ಬಹು ಬೇಗನೆ ಪೊರೆವ ಷಡಾನನಗೆ ಬಹು ಬೇಗನೆ ಪೊರೆವ ಷಡಾನನಗೆ ಮಂಗಲ ಜಗದೋದ್ಧಾರನಿಗೆ ಜಗದಂಗಳದೊಳುತ್ತಾ ಕುಣಿಸುವಗೆ ಜಗದಂಗಳದೊಳುತ್ತಾ ಕುಣಿಸುವಗೆ ಮಂಗಲೋ 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 ಶುಭ ಮಂಗಲೋ ಮಂಗಲೋ ಶುಭ ಮಂಗಲೋ.